ಆ್ಯಂಡ್ ಇಲ್ಲಿ ಒಂದು ಆಶ್ಚರ್ಯ ಅಥವಾ ಒಂದು ಖುಷಿ ಪಡುವಂತಹ ವಿಚಾರ ಏನು ಅಂತ ಹೇಳಿದರೆ, ಇಲ್ಲಿ ಮುಂದೆ ಆ್ಯಕ್ಚುಲಿ ಇವರಿಗೆ ಹೋಗಲಿಕ್ಕೆ ದಾರಿ ಇರಲಿಲ್ಲ. ಆ ಕಡೆಗೆ ಹೋಗಬೇಕಿದ್ರೆ ಜೋರು ಮಳೆ ಬಂದಾಗ ಬೈಕ್ನವರು ಅಥವಾ ಇಲ್ಲಿನ ಟ್ರಾನ್ಸ್ಪೋರ್ಟ್ ಹೇಗಿತ್ತು ಅಂತ ಹೇಳಿದರೆ, ಜಸ್ಟ್ ರೋಡ್ ಮಾತ್ರ ಹೋಗುವಾಗ ಇತ್ತು. ಈ ಕೋಳಿ ಇಲ್ಲಿಂದ ಇನ್ನೂ ಹೋಗ್ಲಿಕ್ಕೆ ಇರೋದು. ನಾವು ಇಲ್ಲಿ ಬಂದರೆ ಬೀಳದೇ ಹೋದರೆ ಒಳ್ಳೆಯದು, ಬಿದ್ದರೆ ದೇವರೇ ಕಾಪಾಡಬೇಕಷ್ಟೆ. ಏನಾಗದೆ ಪಾಸಾಯಿತು. ಈ ಸ್ಕೂಟಿಯಲ್ಲಾದರೆ ಹೇಗಾದರೂ ಹೋಗ್ಬೋದು. ಈ ಬೈಕಿದ್ದು ಪ್ರಾಬ್ಲಮ್ ಏನಂದರೆ, ಸುಮಾರು ಟೈಮ್ ಬೈಕ್ ಬಿಡೋದೇ ಆದ ಕಾರಣ ನಮಗೆ ಆ ಬೈಕಲ್ಲಿ ಹೋಗ್ಲಿಕ್ಕೆ ಹೆದರಿಕಾಗುತ್ತೆ. ಅಂದರೆ 450 ಹಿಮಾಲಯನ್ ವೆಯ್ಟು ಇದೆ, 200 kg ಅಪ್ರಾಕ್ಸಿಮೇಟ್ ಇದೆ. ಸೊ ಅದನ್ನು ನಾವು ಹೊತ್ಕೊಂಡು ಹೋಗೋದು ಅಂದರೆ ದೊಡ್ಡ ಕೆಲಸ. ಹೀಗಿರೋ ಆಫ್ ರೋಡಲ್ಲಿ ನಿಂತ್ಕೊಂಡು ಹೋಗ್ಬೋದು, ಬಟ್ ಅದಕ್ಕೆ ನಮ್ಮದು ಅಟ್ಲೀಸ್ಟ್ ಬೈಕಿನೊಟ್ಟಿಗೆ ಟಚ್ ಆಗಿರಬೇಕು. ಇದು ನಮಗೆ ಏನು ಟಚ್ ಏನಿಲ್ಲ. ಸಾರಿ, ನಾನು ಆವಾಗ ಒಂದು ಟಾಪಿಕ್ ಹೇಳ್ತಾ ಇದ್ದೆ, ಅಂದರೆ ಇಲ್ಲಿನವರಿಗೆ ಹೋಗಲಿಕ್ಕೆ ಬರಲಿಕ್ಕೆ ಕಷ್ಟ ಆಗ್ತಾಯಿತ್ತು ಅಂತೆಲ್ಲ. ಸೊ ಇಲ್ಲಿ ಹೋಗಲಿಕ್ಕೆ ಬರಲಿಕ್ಕೆ ಕಷ್ಟ ಆಗ್ತಾ ಇದ್ದ ಕಾರಣ ಇಲ್ಲಿಯವರೇ ಸೇರಿಕೊಂಡು ಗ್ರಾಮ ಭಾರತ ಅಂತೇಳಿ ಒಂದು ಗ್ರಾಮ ಭಾರತ ಅಂತ ಹೇಳೋ ಒಂದು ಒಗ್ಗೂಡಿಕೊಂಡು ಕೆಲವು ಜನಗಳು. ಸೊ ಅವರೊಂದು ಕಷ್ಟಪಟ್ಟು ಕೆಲಸ ಮಾಡಿ ಅವರೇ ಒಂದು ಸೇತುವೆ ಹುಡುಕಿಕೊಂಡು, ಸೇತುವೆ ಹಾಗೆ ಒಂದು ಚಿಕ್ಕ ಮೊದಲು ಕಾಲು ದಾರಿಯಾಗಿದ್ದದು, ಈಗ ಅದನ್ನು ಸ್ವಲ್ಪ ಡೆವಲಪ್ ಮಾಡಿ ಚೆಂದ ಮಾಡಿದ್ದಾರೆ. ನಾವು ಆ ಪ್ಲೇಸಿಗೆ ಹೋಗಿ ಈ ವಿಡಿಯೋನ ಎಂಡ್ ಮಾಡುವ. ಯಾಕೆಂತ ಹೇಳಿದರೆ, ನಾವೇನಾದರೂ ಒಳ್ಳೆ ಕೆಲಸ ಮಾಡಿದರೆ ಅದನ್ನು ನಾವು ಪ್ರಶಂಸೆ ಮಾಡಬೇಕು. ಸುಮ್ಮನೆ ನಾವು ಜಸ್ಟ್ ದೂರಿಕೊಂಡೇ ಇರೋದಲ್ಲ ಯಾರನ್ನೇ ಆದರೂ ಸಹ. ಇಲ್ಲಿ ಆ್ಯಕ್ಚುಲಿ ಇಲ್ಲಿ ಭೂತಕೋಲ ಅದು ಇದೆಲ್ಲ ಆಗುತ್ತೆ. ಇದು ಈ ಕಡೆ ಕಾಣ್ತಾ ಇರೋದು ಮೊಗ್ರ ಶಾಲೆ. ಮೊಗ್ರ ಅಂತ ಹೇಳೋದು, ಬೆಳ್ಳಕ್ಕಲ್ಲ, ಮೊಗ್ರ ಶಾಲೆ ಇದು. ಸೊ ಇಲ್ಲಿಂದ ಸ್ವಲ್ಪನೇ ದೂರ ಇರೋದು. ಸ್ವಲ್ಪನೇ ದೂರದಲ್ಲಿ ನಮಗೆ ಅವ್ರು ಮಾಡಿದಂಥ ಒಂದು ತೂಗು ಸೇತುವೆ, ಚಿಕ್ಕ ತೂಗು ಸೇತುವೆ ಅಲ್ಲ, ಬಟ್ ಒಂದು ಚಿಕ್ಕ ಸೇತುವೆ. ಅಂದರೆ 2 ವೀಲರ್ಸ್ ಹೋಗ್ಬೋದು, ಮತ್ತು ನಮಗೆ ನಡ್ಕೊಂಡು ಹೋಗ್ಬೋದು, ಮಳೆ ನೀರು ಎಷ್ಟೇ ಇದ್ದರೂ ಸಹ. ಹಾಗೆ ಅಂಥದ್ದೊಂದು ಚಿಕ್ಕ ಜಾಗ. ಅಲ್ಲೇನೋ ಇನ್ನೂ ಡೆವಲಪ್ ಮಾಡ್ತಾ ಇದ್ದಾರೆ, ಬಟ್ ಇವಾಗೇನೋ ನಿಂತಿದೆ ಅದು. ಕನ್ಸ್ಟ್ರಕ್ಷನಿಗೆಲ್ಲ ಬಂದಿದ್ದಾರೆ. ಸೊ ಇಲ್ಲೆಲ್ಲ ಕಟ್ತಾ ಇದ್ದಾರೆ. ಸೊ ಹೋಗಬಹುದು ಅಂತ ಅನ್ನಿಸ್ತದೆ. ಹೌದು, ಇಲ್ಲೆಲ್ಲ ಕನ್ಸ್ಟ್ರಕ್ಷನ್ ಆಗ್ತಾ ಉಂಟು. ಮೇ ಬಿ ಈ ಇಯರ್ ಎಂಡಿಗೆ ಅವಾಗ ಆಗ್ತದೇನೋ. ಇಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾ ಉಂಟು. ಇದೀಗ ಸದ್ಯದ ಗ್ರಾಮ ಭಾರತದ ಒಂದು ಸೇತುವೆ. ನಾವು ಇಲ್ಲಿಂದಾಗಿ ಹೀಗೆ ಹೋದರೆ ನಾವು ಸೀದಾ ಗುತ್ತಿಗಾರಿಗೆ ರೀಚ್ ಆಗ್ತೇವೆ. ಹೇಗೆ ಅಂತ ಹೇಳಿದರೆ, ಸೀದಾ ಇಲ್ಲಿ ಬಂದು ಇಲ್ಲಿಂದ ಒಂದು ರೈಟ್ ಸೈಡ್ ತಗೊಂಡ್ರೆ, ಹೀಗೆ ರೈಟ್ ಸೈಡ್ ತಗೊಂಡ್ರೆ ಸೀದಾ ನಾವು ಗುತ್ತಿಗಾರಿಗೆ ತಲುಪ್ತೇವೆ. ಹೀಗೆ ಹೋದರೆ ಗುತ್ತಿಗಾರ. ಇಲ್ಲಿ ಆಫ್ ರೋಡ್ ಏನಿಲ್ಲ, ಬಟ್ ಒಂದು ಚಂದ ರೋಡ್ ಇದೆ, ಹೋಗ್ಬೋದು. ಇಲ್ಲಿ ಅವರಿಗೆ ಇದೊಂದು ಆಲ್ಟರ್ನೇಟಿವ್ ಅಂತ ಹೇಳ್ಬೋದು. ಮೊದಲು ಸಂಕ ಇಲ್ಲದಿರುವಾಗ ಎಲ್ಲರೂ ಪಾಪ ಅಲ್ಲಿನವರು ಮೇಲಾಗಿ ಹೋಗ್ತಿದ್ರು, ಇಲ್ಲಿ ಅವರು ಕೆಳಗೆ ಬರ್ತಾ ಇದ್ರು. ಇದು ಹಾಗಲ್ಲ, ಇದೊಂದು ಸಣ್ಣ ರೋಡ್ ಟೈಪ್ ಇದೆ. ಹೀಗೆ ಹೋಗುದು, ಹೆಚ್ಚು ದೂರ ಸಹ ಇಲ್ಲ. ಆಲ್ಮೋಸ್ಟ್ ಈ ವಿಡಿಯೋನ ನಾವು ಜಸ್ಟ್ ಅಲ್ಲಿವರೆಗೆ ಹೋಗಿ ಅಲ್ಲಿ ಸ್ಟಾಪ್ ಮಾಡ್ತೇನೆ, ಮೇನ್ ರೋಡಿಗೆ ಸೇರುವಲ್ಲಿ. ಯಾಕೆಂದರೆ ಅದಕ್ಕಿಂತ ನೆಕ್ಸ್ಟ್ ರೋಡೇ ಇರೋದು. ನಿಮಗೆ ರೋಡ್ ನೋಡಿ ಬೋರ್ ಹಿಡಿದಿರ್ತದೆ. ಸೊ ಹಾಗಾಗಿ ಅದನ್ನು ಸ್ಟಾಪ್ ಮಾಡ್ತೇನೆ.